ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನೀವು ಏನಾದರೂ ನಿಮ್ಮ SSP ಐಡಿಯನ್ನು ಮರೆತಿದ್ದರೆ ಅಥವಾ ನಿಮ್ಮ SSP ಐಡಿ ನಿಮಗೆ ತಿಳಿಯದಿದ್ದರೆ ಹೇಗೆ ರಿಕವರ್ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಇನ್ನು ಈಗ ವಿಡಿಯೋದ ವಿಷಯಕ್ಕೆ ಬರೋದಾದರೆ, ನಿಮ್ಮ ಫೋನಿನಲ್ಲಿ ಇರುವ ಕ್ರೋಮ್ ಅಥವಾ ಗೂಗಲ್ ಬ್ರೌಸರನ್ನು ಓಪನ್ ಮಾಡಿ ಇಟ್ಟುಕೊಳ್ಳಿ. ನಂತರ ಸರ್ಚ್ ಬಾರ್ನಲ್ಲಿ SSP ಎಂದು ಟೈಪ್ ಮಾಡಿ. SSP ಎಂದು ಟೈಪ್ ಮಾಡಿದ ನಂತರ ಮೊದಲು ಬರುವ ಕರ್ನಾಟಕ ಸ್ಕಾಲರ್ಶಿಪ್ ಎಂಬ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಎಂಬ ಇಂಟರ್ಫೇಸ್ ಓಪನ್ ಆಗುತ್ತದೆ. ನಂತರ ಇಲ್ಲಿ 2025-26ನೇ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿ ವೇತನ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ಥರ ಲಾಗಿನ್ ಇಂಟರ್ಫೇಸ್ ಓಪನ್ ಆಗುತ್ತದೆ. ಹಾಗೆ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋ ಯುವರ್ SSP ಐಡಿ ಎಂದು ಇರುವುದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಇಲ್ಲಿ ನೋ ಯುವರ್ SSP ಸ್ಟೂಡೆಂಟ್ ಐಡಿ ಎಂದು ಓಪನ್ ಆಗುತ್ತದೆ. ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗಿರುತ್ತದೆ. ನೀವು ಫುಲ್ ಎಂಟರ್ ಮಾಡಿದ ನಂತರ ಗೆಟ್ ಯುವರ್ ಸ್ಟೂಡೆಂಟ್ ಐಡಿ ಎಂದು ಕ್ಲಿಕ್ ಮಾಡಿಕೊಳ್ಳಿ. ಸ್ಟೂಡೆಂಟ್ ಐಡಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸ್ಟೂಡೆಂಟ್ ಐಡಿ ಹಾಗೂ ಸ್ಟೂಡೆಂಟ್ನ ನೇಮನ್ನು ಡಿಸ್ಪ್ಲೇ ಮಾಡುತ್ತದೆ. ಐಡಿಯನ್ನು ಕಾಪಿ ಮಾಡಿ ಇಟ್ಟುಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.